ಜಾತಿ ನಿಂದಕ, ಮಹಿಳಾ ನಿಂದಕ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಅರೆಸ್ಟ್ ಆಗಿ ಇವತ್ತಿಗೆ 3 ದಿನಗಳೇ ಕಳೆದಿವೆ. ಇನ್ನು ಈ ಮುನಿರತ್ನ ನಾಯ್ಡು ಮಾಡಿರುವಂತಹ ಅವಾಂತರದಿಂದ ಸುಧಾರಿಸಿಕೊಳ್ಳುವ ಮೊದಲೇ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಗುಂಪು ಗಲಾಟೆ ಇದೀಗ ಬೀದಿಗೆ ಬಂದಿದೆ. ತಮ್ಮ ತಂದೆ ಯಡಿಯೂರಪ್ಪನವರ ಪ್ರಭಾವದಿಂದ, ಅವರ ಕೃಪಾ ಕಟಾಕ್ಷದಿಂದ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತಹ BY ವಿಜಯೇಂದ್ರರವರನ್ನ ಇದೀಗ ತಮ್ಮ ಪಕ್ಷದ ನಾಯಕರೇ ಹಾಡಿ ಹೊಗಳಿದ್ದಾರೆ. ಅದು ಅಂತಿಂತ ಪದಗಳಿಂದ ಹಾಡಿ ಹೊಗಳಿರುವಂತಹದ್ದಲ್ಲ. ಇನ್ನು ವಿಜಯೇಂದ್ರರವರನ್ನ ಹೀಗೆ ಹಾಡಿ ಹೊಗಳಿರುವಂತಹ ನಾಯಕರು ವಿಜಯೇಂದ್ರರವರಿಗೆ ಕೊಟ್ಟಂತಹ ಬಿರುದು ಅಂತಿಂತಹದ್ದಲ್ಲ. ಯಡಿಯೂರಪ್ಪನವರ ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮ್ಮ ಜೀವನದುದ್ದಕ್ಕೂ ಅದನ್ನ ಸ್ಮರಿಸಬೇಕು, ಆ ರೀತಿಯಲ್ಲಿ ಅವರನ್ನ ಹಾಡಿ ಹೊಗಳಿದ್ದಾರೆ ತಮ್ಮ ಪಕ್ಷದ ನಾಯಕರು. ಬಿಜೆಪಿಯ ನಾಯಕರು ವಿಜಯೇಂದ್ರ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ. ಜೀವಮಾನದುದ್ದಕ್ಕೂ ಸ್ಮರಿಸಿಕೊಂಡು ಆ ಬಿರುದು ಕೊಟ್ಟವರನ್ನು ದಿನಾ ಸ್ಮರಣೆ ಮಾಡಬೇಕು ಬೆಳಗ್ಗೆದ್ದು. ಅಂತಹ ಬಿರುದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಬಗ್ಗೆ ಮಾಡಿರುವಂತಹ ಗುಣಗಾನ. ವಿಜಯೇಂದ್ರ ಅವನೊಬ್ಬ ಭ್ರಷ್ಟ, ಮೊದಲನೆಯ ಬಿರುದು. ಅವನಿಗೆ ಐಡಿಯಾಲಜಿಯೇ ಇಲ್ಲ, ಎರಡನೆಯ ಬಿರುದು. ಅವನು ಇನ್ನೂ ಜೂನಿಯರ್. ತುಂಬ ಸಾಫಿಸ್ಟಿಕೇಟೆಡ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ ಜೂನಿಯರ್ ಅಂತೇಳಿ. ಯತ್ನಾಳ್ ಅವರ ಹತ್ರ ಕೇಳಿದ್ರೆ ಇದನ್ನು ಬಚ್ಚ ಅಂತ ಕರೀತಾ ಇದ್ರು ಮೋಸ್ಟ್ಲಿ ವಿಜಯೇಂದ್ರ ಅವನೊಬ್ಬ ಭ್ರಷ್ಟ, ಅವನಿಗೆ ಐಡಿಯಾಲಜಿಯೇ ಇಲ್ಲ, ಅವನು ಇನ್ನೂ ಜೂನಿಯರ್. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರನನ್ನು ನಾನೆಂದು ಒಪ್ಪುವುದಿಲ್ಲ. ಮುಂದಿನ ಅಧ್ಯಕ್ಷ ಯಾರು ಎಂಬುದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕು. ವಿಜಯೇಂದ್ರ ಬಿಜೆಪಿ ಪಕ್ಷದಲ್ಲಿ ಇನ್ನೂ ಜೂನಿಯರ್, ಅವನಿಗೆ ಐಡಿಯಾಲಜಿ ಇಲ್ಲ. ಬಿಜೆಪಿಯ ಭ್ರಷ್ಟ ಎಂಬ ಲೇಬಲ್ ವಿಜಯೇಂದ್ರನ ಮೇಲಿದೆ. ಅವನು ಅಧ್ಯಕ್ಷ ಆಗಿದ್ದಕ್ಕೆ ನನ್ನ ವಿರೋಧ ಇದೆ. ವಿಜಯೇಂದ್ರ ನಮ್ಮ ಪಕ್ಷದ ನಾಯಕನಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ವಿಜಯೇಂದ್ರ ಅವರ ಅಪ್ಪ, ವಿಜಯೇಂದ್ರ ಮರಿಹುಲಿ, ವಿಜಯೇಂದ್ರ ಅಪ್ಪ ರಾಜಾಹುಲಿ. ಸೊ ವಿಜಯೇಂದ್ರ ಅಪ್ಪ ರಾಜಾಹುಲಿಗೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಯಡಿಯೂರಪ್ಪಗೆ ವಯಸ್ಸಾಗಿದೆ, ಅವರಿಗೆ ವಿಶ್ರಾಂತಿಯ ಅಗತ್ಯ ಇದೆ, ನಮಗೆ ಯಡಿಯೂರಪ್ಪನವರ ಸಲಹೆ ಬೇಕಾದರೆ ಅವರ ಮನೆಗೆ ಹೋಗ್ತೇವೆ ಅಂಥೇಳಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು ಯಡಿಯೂರಪ್ಪಂಗೆ, ತಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ನಿಮಗೆ ಯಾಕೆ ಇವೆಲ್ಲ ಅಂತ. ಸಿಂಪಲ್. ಇನ್ನು ಡೈರೆಕ್ಟ್ ಲ್ಯಾಂಗ್ವೇಜ್, ಡೈರೆಕ್ಟ್ ಸೆಂಟೆನ್ಸ್ ಇಷ್ಟೇ. ಆಯ್ತಲ್ಲ, ರಿಟೈರ್ಮೆಂಟ್ ತಗೊಂಡ್ರಲ್ಲ, ಮನೇಲಿ ಕೂತಿದ್ರಲ್ಲ, ವಯಸ್ಸಾಗಿದೆಯಲ್ಲ, ನಿಮಗೆ ಆರಾಮದಲ್ಲಿರಿ, ಯಾಕೆ ಟೆನ್ಷನ್ನು, ಇದನ್ನು ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿಯವರು. ಬಟ್ ಬಿರುದುಗಳು, ವಿಜಯೇಂದ್ರ ಒಬ್ಬ ಭ್ರಷ್ಟ, ಐಡಿಯಾಲಜಿಯೇ ಇಲ್ಲದವ, ಏಕವಚನದಲ್ಲಿ ಬಿರುದುಗಳನ್ನು ಕೊಟ್ಟಿರುವಂಥದ್ದು. ಇನ್ನು ಕಳೆದ ವರ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರರವರು ನೇಮಕವಾದ ಬೆನ್ನಲ್ಲೇ ಯತ್ನಾಳ್, ಅಂದ್ರೆ ವಿಜಯೇಂದ್ರರವರನ್ನ ಪದೇ ಪದೇ ವಿರೋಧ ಮಾಡ್ತಾ ಇರುವಂತಹ ನಾಯಕ ಎಂದರೆ ಬಿಜೆಪಿ ನಾಯಕ ಯತ್ನಾಳ್ ಅವರು, ಅವರ ಬಣವನ್ನ ಸೇರ್ಕೊಂಡು ರಮೇಶ್ ಜಾರಕಿಹೊಳಿ ಈ ವಿಜಯೇಂದ್ರರವರ ನಾಯಕತ್ವವನ್ನ ಟೀಕೆ ಮಾಡ್ತಾ ಇದ್ರು. ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಇದೇ ರಮೇಶ್ ಜಾರಕಿಹೊಳಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಈ ನಾಯಕತ್ವಕ್ಕೆ ವಿರೋಧ ವ್ಯಕ್ತಪಡಿಸೋದೇ ಬೇರೆ, ಆದ್ರೆ ಬಹಿರಂಗವಾಗಿ ಮಾಧ್ಯಮದ ಮುಂದೆ, ಜನರ ಮುಂದೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷನೇ ಸರಿ ಇಲ್ಲ, ಅವನಿಗೆ ಐಡಿಯಾಲಜಿನೇ ಇಲ್ಲ, ಅವನೊಬ್ಬ ಭ್ರಷ್ಟ, ಅವನೊಬ್ಬ ಜೂನಿಯರ್, ಅವನು ರಾಜ್ಯಾಧ್ಯಕ್ಷ ಆಗೋಕೆ ಲಾಯಕ್ಕಿಲ್ಲ ಎನ್ನುವಂತಹ ಮಾತನ್ನ ಆಡೋದಿದೆಯಲ್ಲ, ಅದು ವಿಜಯೇಂದ್ರರವರ ಇಮೇಜ್ ಏನಿದೆ ಅದಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಇನ್ನು ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಅಂದ್ರೆ ಆ ಪಕ್ಷಕ್ಕೆ ಆತನೇ ಸುಪ್ರೀಂ, ಆತನೇ ಫೈನಲ್, ಆತನೇ ಅಲ್ಟಿಮೇಟ್ ಕೂಡ. ಅಂದ್ರೆ ಪಕ್ಷದ ಇತರೆ ಹಿರಿಯ ನಾಯಕರು ಸೇರಿದಂತೆ ಕಿರಿಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಆತನ ಮಾತನ್ನೇ ಕೇಳಬೇಕಾಗತ್ತೆ. ಆದ್ರೆ ಇದೇ ರಾಜ್ಯಾಧ್ಯಕ್ಷನ ಪಟ್ಟವನ್ನ ಅಲಂಕರಿಸಿರುವಂತಹ ಮಾಜಿ ಸಿಎಂ ಯಡಿಯೂರಪ್ಪನವರ ಮಗ ವಿಜಯೇಂದ್ರರವರಿಗೆ ಇದೀಗ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆಯಿಂದ ಭಾರಿ ಮುಜುಗರ ಉಂಟಾಗಿದೆ. ಕೋವಿಡ್ ಹಗರಣದಲ್ಲಿ ಯಡಿಯೂರಪ್ಪ ಮತ್ತು ಅವರ ಆಪ್ತರು 40,000 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ. PSI ನೇಮಕಾತಿ ಹಗರಣದಲ್ಲಿ ವಿಜಯೇಂದ್ರ ಪಾಲಿದೆ ಅಂತೇಳಿ ಯತ್ನಾಳ್ ಅವರು ಬಹಿರಂಗ ಆರೋಪವನ್ನು ಮಾಡಿದರು. ಬಟ್ ಯತ್ನಾಳ್ ಅವರ ಆರೋಪ ಏನಾಗ್ತಿತ್ತು ಲತಾ ಅಂದರೆ, ಇದು ಡೈಲಿ ಬಯೋರು ಥರ ಯತ್ನಾಳು ಒಂಥರ ಈ ಧಾರಾವಾಹಿ ಟಿವಿಯಲ್ಲಿ ಧಾರಾವಾಹಿ ಬರೋ ಥರ ಪ್ರತಿದಿನ 8-7 ಗಂಟೆಗೆ ಇಂಥ ಧಾರಾವಾಹಿ ಬರುತ್ತೆ. ಅದೇ ಥರದ ಪರಿಸ್ಥಿತಿ ಯತ್ನಾಳ್ ವಿಷಯದ ಹಾಗಾಗಿ ಯತ್ನಾಳ್ ಹೇಳಿಕೆಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವನ್ ಯಡಿಯೂರಪ್ಪ CM ಆಗಿದ್ದಾಗಲೂ ಕೂಡ ಎಲಿಗೇಷನ್ ಬಂದರೂ ಕೂಡ ಯತ್ನಾಳ್ ಕಡೆಯಿಂದ ಯಡಿಯೂರಪ್ಪ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ರಮೇಶ್ ಜಾರಕಿಹೊಳಿ ಕೂಡ
ಪಕ್ಷದ ರಾಜ್ಯಾಧ್ಯಕ್ಷನನ್ನೇ ಅವನೊಬ್ಬ ಭ್ರಷ್ಟ ಅಂದ್ರೆ ಏನು? ವಿಚಿತ್ರ ಅದು. ಅಧ್ಯಕ್ಷನನ್ನ ಭ್ರಷ್ಟ ಅಂತ ಹೇಳಿ ಕರೆಯುವಂಥದ್ದು ಇದೆಯಲ್ಲ ಯಾವುದೇ ರಾಜ್ಯದಲ್ಲಿ. ಈಗ ತಮಿಳ್ನಾಡಿನಲ್ಲೂ ಕೂಡ ಲತಾ ಅಣ್ಣಾಮಲೈಗೆ ಫೈಟ್ ಆಗ್ತಾ ಇತ್ತು, ಉಳಿದವ್ರಿಗೂ ಫೈಟ್ ಆಗ್ತಾ ಇತ್ತು. ಆದ್ರೆ ಯಾರು ಕೂಡ ನಮ್ಮ ಅಧ್ಯಕ್ಷ ಕಳ್ಳ ಅಥವಾ ಭ್ರಷ್ಟ ಅಂತ ಹೇಳಿ ಯಾರು ಹೇಳಿರಲಿಲ್ಲ. ನಾಯಕತ್ವಕ್ಕೆ ವಿರೋಧ ಇತ್ತು. ಬಟ್ ಇಲ್ಲಿ ಅಧ್ಯಕ್ಷನನ್ನೇ ಜೊತೆಗೆ ಐಡಿಯಾಲಜಿ ಇಲ್ಲದ ಭ್ರಷ್ಟ ಅಂತೇಳಿ. ಐಡಿಯಾಲಜಿ ಇಲ್ಲದ ಭ್ರಷ್ಟ ಅಂತ ಹೇಳಿದ್ರೆ BJP ಐಡಿಯಾಲಜಿ ಏನು? ಇಟ್ ಈಸ್ ಜನರೇಟೆಡ್ ವಿತ್ RSSನ ಹಿನ್ನೆಲೆಯಿಂದ ಬಂದಿರುವಂಥ ಐಡಿಯಾಲಜಿ. ಅಪ್ಪ ಇಷ್ಟು ವರ್ಷ BJPಯಲ್ಲಿದ್ದು RSSನಲ್ಲಿ ಇದ್ದಾಗಿಯೂ ಕೂಡ ಮಗನಿಗೆ ಅಪ್ಪ ತಾನು ಮೈಗೂಡಿಸಿದಂತಹ ಒಂದು ಐಡಿಯಾಲಜಿ, RSSನ ಮುಖಾಂತರ ಬರಬೇಕಾಗಿದ್ದಂಥ ಒಂದು ಐಡಿಯಾಲಜಿ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಆಗುವವರೆಗೂ ಬರಲಿಲ್ಲ ಅನ್ನೋದಾದರೆ ವಿಚಿತ್ರ. ಅದು ಇನ್ನೊಂದು ವಿಚಿತ್ರ. ಅದು ಇದೀಗ ವಿಜೇಂದ್ರರವರ ವಿರೋಧಿಗಳು ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ, ಅಂದ್ರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಪ್ರಕಾರ ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಧಮ್ಮಿಲ್ಲದ ತಾಕತ್ತಿಲ್ಲದ ಬಿಜೆಪಿಯ ರಾಜ್ಯಾಧ್ಯಕ್ಷ. ಈ ಪ್ರಕಾರವಾಗಿ ನೋಡಿದ್ರೆ ವಿಜೇಂದ್ರರವರು ಏನಿದ್ದಾರೆ ಅವರು ತಮ್ಮ ಅಭಿಮಾನಿಗಳಿಗಷ್ಟೇ ರಾಜಾಹುಲಿಯ ಮಗ ಮರಿಹುಲಿ. ಆದ್ರೆ ಇದೀಗ ರಾಜಾಹುಲಿಯ ಮಗ ಮರಿಹುಲಿ ವಿಜೇಂದ್ರರವರ ಹಲ್ಲುಗಳು ಹಾಗೆ ಉಗುರುಗಳನ್ನ ಕಿತ್ತು ನಿಜವಾದ ರಿಯಾಲಿಟಿಯ ದರ್ಶನವನ್ನ ಮಾಡಿಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ಕುರಿತಾಗಿ ಹೇಳಿಕೆಯನ್ನ ಏನ್ ಕೊಟ್ಟಿದ್ದಾರೆ ಆ ಕುರಿತಾಗಿ ವಿಜೇಂದ್ರರವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರು ಏನೇ ಹೇಳಿದ್ರು ವಿಜೇಂದ್ರನಾದ ನಾನೇ ಈ ಪಕ್ಷದ ರಾಜ್ಯಾಧ್ಯಕ್ಷ, ನನ್ನನ್ನ ಜನರು ಒಪ್ಪಿಕೊಂಡಿದ್ದಾರೆ, ನನ್ನ ಪಕ್ಷದ ಕಾರ್ಯಕರ್ತರು ಕೂಡ ನನ್ನನ್ನು ಒಪ್ಕೊಂಡಿದ್ದಾರೆ. ನನ್ನನ್ನು ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದು ಮೋದಿಯವರು, ಅಮಿತ್ ಶಾ ಅವರು ಹಾಗೆ JP ನಡ್ಡಾ ಅವರು. ಸೊ ನಾನು ಯಾರ ಹೇಳಿಕೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನೇ ಈ ಪಕ್ಷದ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರರವರು ಘಂಟಾಘೋಷವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಹಲ್ಲು ಕಿತ್ತಿರುವಂತಹ, ಉಗುರು ಕಿತ್ತಿರುವಂತಹ, ಅಸಮರ್ಥವಾಗಿರುವಂತಹ, ದಾಳಿಗೆ ಯಾವ ತಾಕತ್ತು ಇಲ್ಲದ, ದಮ್ಮು ಇಲ್ಲದಂಥ ಒಂದು ಹುಲಿ ಅದು ಏನು ಮಾಡೋಕ್ಕೆ ಸಾಧ್ಯ? ಅದು ಕೂಡ ಮರಿ ಹುಲಿ. ರಾಜಾ ಹುಲಿ ಆಗಿದ್ರೆ ಏನೋ ಒಂದು ಮಾಡಿರೋದು, ಅಟ್ಲೀಸ್ಟ್ ಒಂದು ಅನುಭವದ ಹಿನ್ನೆಲೆ ಆದ್ರೂ ಇರ್ತಾ ಇತ್ತು. ಬಟ್ ಇದು ಮರಿ ಹುಲಿ. ಈಗ ಹುಲಿನು ಮತ್ತೆ ಬೆಕ್ಕು ಎರಡು ಕೂಡ ಒಂದೇ ರೀತಿ ಇರುತ್ತಲ್ಲ, ಸೊ ಹಾಗಾಗಿದೆ ವಿಜೇಂದ್ರರವರ ಪರಿಸ್ಥಿತಿ ಈಗ. ಖಂಡಿತ. ಸೊ ಅವರ ಅಭಿಮಾನಿಗಳು ಅವರಿಗೆ ಯಡಿಯೂರಪ್ಪ ಅವ್ರನ್ನ ರಾಜಾ ಹುಲಿ ಮಾಡಿದ್ದು ಅವರ ಅಭಿಮಾನಿಗಳೇ. ಯಡಿಯೂರಪ್ಪ ಮಗ ವಿಜೇಂದ್ರ ಅವರನ್ನು ಕೂಡ ಮರಿಹುಲಿ ಮಾಡಿದ್ದು ಅವರ ಅಭಿಮಾನಿಗಳಿಗೆ. ಬಟ್ ಅವರ ಅಭಿಮಾನಿಗಳಿಗೆ ಗೊತ್ತಿಲ್ಲ ನಮ್ಮ ಮರಿಹುಲಿ ಹುಲಿ ಅಲ್ಲ, ಅದು ಬೆಕ್ಕು ಅಂತೇಳಿ. ಸೊ ಈಗ ರಾಜ್ಯಾಧ್ಯಕ್ಷರು ಏನು ಮಾಡಬೇಕು? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಪಕ್ಷದ ಪ್ರಮುಖರೆಲ್ಲ ಯತ್ನಾಳ್ಗೆ ಅವರದ್ದೇ ಆದಂಥ ಸಾಮರ್ಥ್ಯ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ರಮೇಶ್ ಜಾರಕಿಹೊಳಿ ಅವರಿಗೆ ಅವರದ್ದೇ ಆದಂತಹ ಸಾಮರ್ಥ್ಯ ಇದೆ ಅವರ ಬೆಲ್ಟ್ನಲ್ಲಿ. ಸೊ ಇಷ್ಟು ಸಾಮರ್ಥ್ಯ ಇರತಕ್ಕಂತಹ ನಾಯಕರೆಲ್ಲ, ಮೊನ್ನೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದರು. ಸಾಮ್ರಾಟ್ ಆರ್ ಅಶೋಕ್ ಪದ್ಮನಾಭನಗರ ಬಿಟ್ಟು ಕನಕಪುರದಲ್ಲಿ ಠೇವಣಿ ಕಳ್ಕೊಳ್ಳಬಹುದಾದಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಬಂದು BJPಯವರು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ದಾರೆ. ದಟ್ಸ್ ಮಿಸ್ಟರ್ ಆರ್ ಅಶೋಕ್. ಸಾಮ್ರಾಟ್ ಆರ್, ಈ ಹೆಸರು ಮಾತ್ರ ನೋಡಿ ಚೆನ್ನಾಗಿದೆ, ಸಾಮ್ರಾಟ್ ಆರ್ ಅಶೋಕ್ ಅಂತೇಳಿ. ಸೊ ಇವರ ವಿರುದ್ಧ ಪಕ್ಷದ ಒಳಗಡೆ ಇಷ್ಟೆಲ್ಲ ವಿರೋಧಗಳು ವ್ಯಕ್ತ ಆದಂತಹ ಸಂದರ್ಭದಲ್ಲಿ ಹೇಗೆ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಆ ಮುಖ ಇಟ್ಕೊಂಡು ಹೆಂಗೆ ತಿರುಗಾಡ್ತಾರೆ? ಈಗ ಪಕ್ಷದ ಮೀಟಿಂಗಲ್ಲಿ ಯತ್ನಾಳ್ ಜಾರಕಿಹೊಳಿ ಎಲ್ಲ ಬಂದು ಕೂತಿರ್ತಾರೆ ಅಂತ ಹೇಳಿದ್ರೆ, ನಾನು ಅಧ್ಯಕ್ಷ, ವಿಜಯೇಂದ್ರನಾದ ನಾನು ಅಧ್ಯಕ್ಷ ಅಂತ ಹೇಳಿದ್ರೆ, ಆಯ್ತಪ್ಪ ಕೂತ್ಕೊ ನೀನು ಅಂತ ಹೇಳಿ ಕೇಳ್ತಾರೆ. ಯಾಕಂತ ಹೇಳಿದ್ರು ಜಾರಕಿಹೊಳಿ ಏಕವಚನದಲ್ಲೇ ಇವತ್ತು ಮಾತಾಡಿರುವಂಥದ್ದು ನನ್ನ ಪ್ರಕಾರ ಬೇರೆ ಸಾಧ್ಯತೆಗಳು ತುಂಬ ಕಮ್ಮಿ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ, ರಾಜೀನಾಮೆ ಕೊಟ್ಟು ಹೋಗಬೇಕಾಗತ್ತೆ. ಆವಾಗ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ದಂಗೆ ಆಗುತ್ತೆ. ನಾನು ರಾಜಾ ಹುಲಿಯ ಮಗ ಮರಿಹುಲಿ, ನಮ್ಮಪ್ಪ ರಾಜಾ ಹುಲಿ, ನನ್ನ ತಾಕತ್ತು ಇನ್ನೂ ಇದೆ, ಲಿಂಗಾಯತ ಸಮುದಾಯದ ಶಕ್ತಿ ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಕೇಂದ್ರೀಕೃತವಾಗಿದೆ, ಲಿಂಗಾಯತ ಸ್ವಾಮೀಜಿಗಳು, ಮಠಾಧೀಶರು ಎಲ್ಲರೂ ಕೂಡ ನಾವು ಹೇಳಿದಾಗೆ ಬಿಕಾಸ್ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾದ್ರೆ ಮಠಾಧೀಶರೆಲ್ಲ ಹೋಗಿ ಯಡಿಯೂರಪ್ಪ ಅವರ ಮನೆಯಲ್ಲಿ ಕೂತ್ಕೊಂಡು ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿದರು. ಬಟ್ ಮೋದಿ ಮತ್ತು ಶಾದಿ ಕ್ಯಾರೆ ಮಾಡಲಿಲ್ಲ, ಅದು ಬೇರೆ ಪ್ರಶ್ನೆ, ಇಳಿಸಿದ್ರು. ಬಿಕಾಸ್ ಸ್ವಾಮೀಜಿಗಳು ಈ ದೇಶದಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಿರ್ಧಾರ ಮಾಡುವಂಥವರಲ್ಲ. ಸೊ ವಿಜೇಂದ್ರಗೆ ಈಗ ನನ್ನ ಹಿಂದೆ ದೊಡ್ಡ ಲಿಂಗಾಯತ ಸಮುದಾಯ ನನ್ನ ಬೆನ್ನಿಗಿದೆ, ನನ್ನನ್ನು ಟಚ್ ಮಾಡಿದ್ರೆ
ರಾಜ್ಯದಲ್ಲಿ BJP ಉಳಿಯಲ್ಲ ಎನ್ನುವಂತಹ ಅಷ್ಟೊಂದು ವಿಶ್ವಾಸ ಇದ್ದರೆ ವಿಜಯೇಂದ್ರ ತಾವು ಮರಿಹುಲಿ ಅಲ್ಲ, ರಾಜಾ ಹುಲಿಯ ಮಗನಾಗಿ ನಾನು ಅಡ್ವಾನ್ಸ್ಡ್ ಹುಲಿ ಅಂತ ತೋರಿಸ್ಲಿಕ್ಕೆ ಇರುವಂಥದ್ದು ಒಂದೇ ಅಸ್ತ್ರ ಏನು ಅಂತ ಹೇಳಿದ್ರೆ ಈ ಯತ್ನಾಳ್ ಮತ್ತು ಜಾರಕಿಹೊಳಿ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಿ ಹೊರಗೆ ಕಳಿಸ್ಬೇಕು. ಆ ತಾಕತ್ತನ್ನು ಪ್ರದರ್ಶನ ಮಾಡಲಿಕ್ಕೆ ಆದರೆ ವಿಜಯೇಂದ್ರ ತಾವು ಮರಿಹುಲಿ ಅಥವಾ ರಾಜಾ ಹುಲಿಯ ಮಗ ಅಂತ ಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಅನ್ಲೆಸ್ ನಾನು ವಿಜಯೇಂದ್ರ ಅಂತೇಳಿ ಭಾಷಣ ಮಾಡಿದ್ರೆ ಪಕ್ಷದ ಒಳಗಡೆ ಇಫ್ ಅಟ್ಯಾಕ್ಸ್ ಕಂಟಿನ್ಯೂ ಲೈಕ್ ದಿಸ್, ಈ ಥರದ ದಾಳಿಗಳು ಮುಂದುವರೆದ್ರೆ ಪಕ್ಷದ ಒಳಗಡೆ ಆಟೋಮೆಟಿಕ್ ಆಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್. ವಿಜಯೇಂದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಸಾಮಾನ್ಯರ ಬಳಿ, ದಟ್ ಈಸ್ ಟ್ರೂ. ವಿಜಯೇಂದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಬಿಕಾಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ನಡ್ಕೊಂಡಂತಹ ರೀತಿಯ ಬಗ್ಗೆ ಜನಕ್ಕೆ ಗೊತ್ತಿದೆ ವಿಜಯೇಂದ್ರ ಏನು ಅಂತೇಳಿ. ಅದನ್ನು ಇವರು ಇನ್ನಷ್ಟು ಲೇಬಲಿಂಗ್ ಮಾಡ್ತಾ ಇದ್ದಾರೆ. ಸೊ ಅದು ಡ್ಯಾಮೇಜ್ ಆಗುತ್ತೆ ಕಂಟಿನ್ಯೂಸ್ ಈ ಥರದ ಲೇಬಲಿಂಗ್ ಆದರೆ. ಸೊ ವಿಜಯೇಂದ್ರ ತಾಕತ್ತಿದ್ರೆ ಶಕ್ತಿ ಪ್ರದರ್ಶನ ಮಾಡಿ ಇಬ್ಬರನ್ನ ಅಮಾನತು ಮಾಡಬೇಕು, ಉಚ್ಚಾಟನೆ ಮಾಡಬೇಕು, ಕಲಿಸ್ಬೇಕು, ಪಕ್ಷಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ. ಅವಾಗ್ಲೇನೆ ಪಕ್ಷಕ್ಕೂ ಒಂದಷ್ಟು ಮೆಸೇಜ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಎಸ್ಪೆಷಲಿ. ಜೊತೆಗೆ ವಿಜಯೇಂದ್ರ ಅವರ ವರ್ಚಸ್ಸು ಕೂಡ ವೃದ್ಧಿ ಆಗುತ್ತೆ. ಮುಜುಗರದಿಂದ ತಪ್ಪಿಸ್ಕೊಳ್ಬಹುದು. ಅಟ್ಲೀಸ್ಟ್ ಖಂಡಿತ ವರ್ಚಸ್ಸು ಇಂಪ್ರೂವ್ ಆಗ್ಲಿಲ್ಲ ಅಂದ್ರೂ ಕೂಡ ಮುಜುಗರದಿಂದ ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಳ್ಬಹುದು. ಖಂಡಿತ ಲತಾ. ಸೊ ಅದು ಇರುವಂತಹ ಅಸ್ತ್ರ. ಸೊ ಮರಿಹುಲಿ ಸದ್ಯಕ್ಕೆ ಉಗುರು ಮತ್ತು ಹಲ್ಲನ್ನು ವಿರೋಧಿಗಳೇ ಕಿತ್ತಿರೋದ್ರಿಂದಾಗಿ ಮರಿಹುಲಿಗೆ ಅಷ್ಟು ಸುಲಭದಲ್ಲಿ ಯಾರ ಮೇಲೂ ಹೋಗಿ ಪರಿಚಯಕ್ಕಾಗಲ್ಲ. ಇನ್ನು ಅಕ್ಷಯ್, ಮತ್ತೊಂದು ತಮಾಷೆ ವಿಚಾರ ಅಂದ್ರೆ 4 ದಿನಗಳ ಹಿಂದಷ್ಟೇ ಬಿಜೆಪಿ ಹಾಗೆ RSS ಏನು ಜಂಟಿಯಾಗಿ ಸಭೆಯನ್ನ ನಡೆಸಿತು. ಅಂದ್ರೆ ಇನ್ ಆರ್ಡರ್ ಟು ಗುಂಪುಗಾರಿಕೆಯನ್ನ ತೊಡೆದು ಹಾಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಆದಂತಹ ಸಭೆಯಲ್ಲಿ ಕೂಡ ಈ ವಿಚಾರಗಳೆಲ್ಲ ಚರ್ಚೆಯಾಗಿವೆ. ಇನ್ನು ಈ ಸಭೆಯಲ್ಲಿ RSS ಹೇಳಿದೆ ಬಿಜೆಪಿಯ ನಾಯಕರಿಗೆ, ರಾಜ್ಯ ಬಿಜೆಪಿ ನಾಯಕರಿಗೆ, ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು, ಸಮನ್ವಯ ಸಾಧಿಸಿಕೊಂಡು ಹೋಗಬೇಕು, ಗುಂಪುಗಾರಿಕೆಯನ್ನ ಮಾಡಬೇಡಿ ಎನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಈ ಸಭೆ ನಡೆದು ಇನ್ನು 1 ವಾರ ಕಳೆದಿಲ್ಲ. ಅಷ್ಟರಲ್ಲಾಗ್ಲೇ ಇದೀಗ ಮತ್ತೊಂದು ಅಸಮಾಧಾನ, ಮತ್ತೊಂದು ಗಂಭೀರ ಆರೋಪ ಇದೀಗ ವಿಜಯೇಂದ್ರ ಅವರ ಮೇಲೆ ಎದುರಾಗಿದೆ. ಸೊ RSS ಏನು ಪ್ರತಿಪಾದಿಸ್ಕೊಳ್ತಾ ಬರ್ತಾ ಇದೆ, ನಮ್ಗೆ ಇನ್ನೂ ಬಿಜೆಪಿಯ ಮೇಲೆ ಹಿಡಿತ ಇದೆ ಅಂತ ಪುಂಖಾನುಪುಂಖವಾಗಿ ಹೇಳಿಕೆಯನ್ನ ಕೊಡ್ತಾ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದಲೇ ಗೊತ್ತಾಗ್ತಾ ಇದೆ ಜನಕ್ಕೆ. RSSನವರಿಗೆ ಬಿಜೆಪಿಯ ಮೇಲೆ ನಿಯಂತ್ರಣ ಇಲ್ಲ, ಅಥವಾ RSSನಿಂದ ಹೋಗಿ ಬಿಜೆಪಿಯಲ್ಲಿ ಸೇರ್ಕೊಂಡಿರುವಂತಹ BL ಸಂತೋಷ್ ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ದೆಹಲಿಯಲ್ಲಿ ಕೂತ್ಕೊಂಡು ಚಿತಾವಣೆಯನ್ನು ಮಾಡಿ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಈಗ ವಿಜಯೇಂದ್ರ ಅವರನ್ನು ಇಳಿಸಲಿಕ್ಕೆ ಅವರ ಶಿಷ್ಯರು ಯಾರಿದ್ದಾರೆ, ಯತ್ನಾಳ್ ಜೊತೆಗೆ ಉಳಿದ ಕೆಲವು ಶಿಷ್ಯರ ಮುಖಾಂತರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ಈಗ ಯತ್ನಾಳ್ ಜಾರಕಿಹೊಳಿ ನೇತೃತ್ವದಲ್ಲಿ ಏನು ಈಗ ಬಂಡಾಯದ ಈ ವರ್ತನೆಗಳೆಲ್ಲ ನಡೀತಾ ಇದೆ, ಇದರ ಹಿಂದೆ ಎಗೇನ್ BL ಸಂತೋಷ್ ಎನ್ನುವಂತಹ ವ್ಯಕ್ತಿ ಯಾರು ಯಡಿಯೂರಪ್ಪ ಅವರನ್ನು ದೆಹಲಿಯಲ್ಲಿ ಕೂತ್ಕೊಂಡು ಚಿತಾವಣೆ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಲಿಂಗಾಯತರ ಹಿಡಿತದಿಂದ ಪಕ್ಷ ಹೊರಬರಬೇಕು ಎನ್ನುವಂತಹ ದೀರ್ಘಕಾಲಿಕ ಸೂತ್ರವನ್ನು ಹೆಣೆದಂಥ ವ್ಯಕ್ತಿ ಅದೇ BL ಸಂತೋಷ್. ನಾವು ಪ್ಲೇಯಿಂಗ್ ದ ಪಾಲಿಟಿಕ್ಸ್ ಅಷ್ಟೇ. ಬಟ್ RSSಗೆ ಬಿಜೆಪಿಯ ಮೇಲೆ ಆ್ಯಕ್ಚುಲಿ ನಿಯಂತ್ರಣ ಇಲ್ಲ ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿರುವಂಥ ಯಾವುದೇ ನಾಯಕರಿಗೆ RSSನ ಮಾತುಗಳನ್ನು ಕೇಳಬೇಕಾದಂಥ ಯಾವ ದರ್ದು ಇಲ್ಲ, ಯಾವ ಅವಶ್ಯಕತೆ ಇಲ್ಲ. ಬಿಜೆಪಿಯವರಿಗೆ RSSನ ಅವಶ್ಯಕತೆಗಳಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿಗೆ ಅವ್ರಿಗೆ ಏನಕ್ಕೆ ಬೇಕು RSS, ಯತ್ನಾಳಿಗೆ ಅವರಿಗೆ RSSನ ಅವಶ್ಯಕತೆನೇ ಇಲ್ಲ. ಕ್ಯಾನ್ ವಿನ್, ಅವರ ಬೆಂಬಲಿಗರ ಸಹಾಯದಿಂದ ಆರಂಭದಲ್ಲಿ ಗೆಲ್ಬೋದು, ಅವರಿಗೆ ಖಂಡಿತವಾಗಿ ಅವಶ್ಯಕತೆ ಇಲ್ಲ. ಬಹುಶಃ ಈಗ RSSಗೆ ಬಿಜೆಪಿಯವರ ಅನಿವಾರ್ಯತೆ ಇರ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯವರ ಬಳಿ ಅಧಿಕಾರ ಇದೆ. ಸೊ ಈ ಬಿಲ್ಡಪ್ಗಳೆಲ್ಲ ಇದೆಯಲ್ಲ, RSS ಬಿಜೆಪಿಯ ಮೇಲೆ ನಿಯಂತ್ರಣವನ್ನು ಸಾಧಿಸ್ತು, RSS ಕಟು ಎಚ್ಚರಿಕೆ, ಬಿಜೆಪಿಯ ನಾಯಕರು ತಂಡ ಮುಖ್ಯಮಂತ್ರಿಯಾಗಿದ್ದ ವೇಳೆ ಯಡಿಯೂರಪ್ಪನವರ ಭೇಟಿಗೆ RSS ನಾಯಕರ ಭೇಟಿ, ಸಲಹೆ ಸೂಚನೆ ಎಲ್ಲ ಬೋಗಸ್ ಡೈಲಾಗುಗಳು. ಇವೆಲ್ಲ ಎಗೇನ್ ದಿಸ್ ಆಲ್ ಕ್ರಿಯೇಟೆಡ್ ಬೈ ಮೀಡಿಯಾಸ್. ಎಲ್ಲ ಮೀಡಿಯಾಗಳು RSSನ ಹೆಂಗೆ ಬಿಂಬಿಸಿವೆ ಅಂತ ಹೇಳಿದ್ರೆ, RSSನವರು ಏನೋ ಬಿಜೆಪಿಯ ಮೇಲ್ಪಂಕ್ತಿಯಲ್ಲಿ ಕೂತ್ಕೊಂಡು ಒಂದು ಕಾಲಕ್ಕೆ ಇದ್ದಿರ್ಬೋದು. ಬಟ್ ಈಗ ಬಹುಶಃ RSSನ ಬಿಜೆಪಿಯ ಕಾರ್ಯಕರ್ತರೇ RSSನ್ನು ಕ್ಯಾರೆ ಮಾಡಲ್ಲ.
ಬೇಕಾಗಲಿಲ್ಲ RSS BJP BJP ಅವರಿಗೆ. ಮೋಸ್ಟ್ ಆಫ್ ಆಲ್ BJP ಲೀಡರ್ಸಿಗೆ RSSನ ಅಗತ್ಯ ಇಲ್ಲ, ಬೇಕಾಗಿರುವಂಥದ್ದು RSSನವರಿಗೆ. ಕಾರಣ ಏನು ಅಂತ ಹೇಳಿದ್ರೆ BJP ಅಧಿಕಾರದಲ್ಲಿರೋದ್ರಿಂದ ಆ ಅಧಿಕಾರದ ಲಾಭವನ್ನು, ಆ ತುತ್ತನ್ನು, ಅಧಿಕಾರದಿಂದ ಸಿಗುವಂತಹ ಕೆಲವೊಂದಿಷ್ಟು ಸವಲತ್ತುಗಳನ್ನು RSSನವರು ಕೂಡ ಅನುಭವಿಸಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ, ಮತ್ತು ಅನುಭವಿಸಿದ್ದಾರೆ ಕೂಡ ತುಂಬ ಜನ. ಸೊ ಅದರ ಲಾಭಕ್ಕೋಸ್ಕರ BJPಯವರ ಮನೆ ಬಾಗಿಲಿಗೆ RSSನವರು ಹೋಗುವ ಪರಿಸ್ಥಿತಿ ಇದೆಯೇ ಹೊರತು ಖಂಡಿತವಾಗಿ RSSನ ಕಂಟ್ರೋಲ್ BJPಯ ಒಳಗಡೆ ಇಲ್ಲ. ಇನ್ ಕೇಸ್ ಯಾರಾದರೂ ಆ ಥರ ಹೇಳಿದ್ರೆ ಅವ್ರಿಗೆ ಕೇಳಿ ಪಕ್ಷದಲ್ಲಿ ಏನಾಗ್ತಿದೆ, ಅದಕ್ಕೆ RSS ಏನು ಕ್ರಮ ಕೈಗೊಳ್ತಿದೆ ಅಂತ ಹೇಳಿ. ಸೊ ಇದಕ್ಕೆ 4 ದಿನದ ಹಿಂದಷ್ಟೇ ಏನು ಸಭೆ ನಡೀತು, RSS ಹಾಗೆ BJP ನಾಯಕರ ಜೊತೆ ಸಮನ್ವಯ ಸಭೆ ಏನು ನಡೀತು, ಅದೇ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ ಉದಾಹರಣೆ. ಹೌದು. BL ಸಂತೋಷ್ನಂತಹ ಒಬ್ಬ ವ್ಯಕ್ತಿ, ಒಂದೇ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಗೆಲ್ಲಕ್ಕಾಗದಂತಹ BL ಸಂತೋಷ್ ಅಂತಹ ವ್ಯಕ್ತಿ BJPಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಅನ್ನೋದಾಗಿದೆ ಇದ್ರೆ, ವೈ ಯತ್ನಾಳ್ ಯಾಕೆ ಸುಮ್ಮನೆ ಕೂತಿಲ್ಲ? ಯಾಕೆ ಜಾರಕಿಹೊಳಿ ಯಾಕೆ ಸುಮ್ಮನೆ ಕೂರಲ್ಲ? ಯಾಕೆ ಬಹಿರಂಗವಾಗಿ ಬಂದು ಹೇಳಿಕೆಯನ್ನು ಕೊಡ್ತಾರೆ? ಎಲ್ಲ ಇವರು ಟೀಮ್ನವರೇ ಬಂದು ಹೇಳ್ಬೋದಲ್ವ ಸಂತೋಷಿಗೆ, ಸುಮ್ಮನೆ ಇರ್ರಪ್ಪ ನೀವು ಅಂತೇಳಿ. ಹೇಳಲ್ಲ. ಬಿಕಾಸ್ ಸಂತೋಷ್ ವಾಂಟ್ಸ್ ವಿಜಯೇಂದ್ರ ಟು ಸ್ಟೆಪ್ ಡೌನ್ ಆ್ಯಂಡ್ ಕಂಟ್ರೋಲ್ ದ BJP. ಮತ್ತು ಸಂತೋಷ್ ಇನ್ನೊಂದು ನಿರೀಕ್ಷೆಯಲ್ಲಿದ್ದಾರೆ, ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಸೊ ಅದಕ್ಕೆ ಈಗ ಸದ್ಯಕ್ಕೆ ವಿಜಯೇಂದ್ರ ಅಡ್ಡಗಾಲು. ಮೊನ್ನೆಯಷ್ಟೇ ನಡೆದ RSS BJP ಸಂಧಾನ ಸಭೆಯಲ್ಲಿ RSS ಹಾಗೆ BJP ನಾಯಕರ ಎದುರು ವಿಜಯೇಂದ್ರರವರ ವಿರೋಧಿ ಬಣಗಳೇನಿದ್ದಾವೆ ಆ ಬಣ ಒಂದಷ್ಟು ಬೇಡಿಕೆಗಳನ್ನ, ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನಾಯಕರಿಗೆ ಕೊಟ್ವು. ಅದರಲ್ಲೂ ಇದೀಗ ಏನು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಾಗಿ ಏನು ಚರ್ಚೆ ಹಾಗೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ, ಆ ಕುರಿತಾಗಿಯೇ ನಾಯಕರು ಬೇಡಿಕೆಗಳನ್ನ ಇಟ್ಟಿರುವಂತದ್ದು. ಪ್ರಮುಖವಾಗಿ ನಮಗೆ ರಾಜ್ಯದಲ್ಲಿ ಪಕ್ಷಕ್ಕೆ ಸಾಮೂಹಿಕ ನಾಯಕತ್ವ ಬೇಕು. ಅಂದ್ರೆ ಪಕ್ಷದ ಕಾರ್ಯಚಟುವಟಿಕೆಗಳೇನಿದ್ದಾವೆ ಅವು ಸುಮಾರು 15ರಿಂದ 20 ಮಂದಿಗೆ ಹಂಚಿಕೆಯಾದ್ರೆ ಅಲ್ಲಿ ನಮಗೆ ಸಾಮೂಹಿಕ ನಾಯಕತ್ವ ಸಿಗತ್ತೆ. ಹೀಗೆ ಸಾಮೂಹಿಕ ನಾಯಕತ್ವದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಅನ್ನ ಕೊಟ್ರೆ ನಾವು ಅದನ್ನ ಜವಾಬ್ದಾರಿಯುತವಾಗಿ ಹಾಗೆ ಶಿಸ್ತಿನಿಂದ ನಿಭಾಯಿಸಿಕೊಂಡು ಹೋಗ್ತೀವಿ. ಅಷ್ಟೇ ಅಲ್ಲ, ಮುಂಬರುವಂತಹ ವಿಧಾನಸಭೆ ಚುನಾವಣೆ ಹಿಂದೆ 2028ಕ್ಕೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತಲ್ಲ, ಅದಕ್ಕೂ ಕೂಡ ಲೆಕ್ಕಾಚಾರ ಹಾಕೊಂಡು ಈ ವಿರೋಧಿಗಳು, ವಿಜಯೇಂದ್ರರವರ ವಿರೋಧಿಗಳು ಈ RSS ಹಾಗೆ BJP ನಾಯಕರ ಎದುರು ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಒಂದು ವೇಳೆ ಸಾಮೂಹಿಕ ನಾಯಕತ್ವವನ್ನ ಕೊಟ್ಟಂತಹ ಪಕ್ಷದಲ್ಲಿ ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ನಾವು 120ರಿಂದ 130 ಸೀಟುಗಳನ್ನ ಗೆಲ್ತೀವಿ, ಇಲ್ದಿದ್ರೆ ನಮ್ಮನ್ನ ಪಕ್ಷದಿಂದ ಒದ್ದು ಆಚೆ ಓಡಿಸಿ ಎನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಈ ವಿಜಯೇಂದ್ರರವರ ವಿರೋಧಿ ಬಣದ ನಾಯಕರು. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಲತಾ, ಈಗ ಎಲ್ಲರೂ ಕೇಳ್ತಾ ಇರುವಂಥದ್ದು 15ರಿಂದ 20 ಸಾಮೂಹಿಕ ನಾಯಕತ್ವ ಬೇಕು ಅಂತೇಳಿ. ಬಟ್ ಅಧ್ಯಕ್ಷ ಯಾರಾಗಬೇಕು? ದಟ್ ಇಸ್ ದ ಕ್ವಶನ್. ಅಧ್ಯಕ್ಷ ಸ್ಥಾನ ಅಂತೂ ಇದ್ದೇ ಇರುತ್ತೆ. ಹೌದು, ಈಗ 15-20 ಸಾಮೂಹಿಕ ನಾಯಕತ್ವ ಹೌದು. ಇಂಥವು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ಭಾಗವನ್ನು ಜಾರಕಿಹೊಳಿ ಯತ್ನಾಳ್ ಅವರ ಜವಾಬ್ದಾರಿ ಕೊಟ್ಟರೆ, ಹಳೆ ಮೈಸೂರು ಭಾಗವನ್ನು ಒಬ್ಬರೇ ಜವಾಬ್ದಾರಿ ಕೊಟ್ಟರೆ ಈ ಥರ ಕೊಡ್ಬೋದು, ಕೊಡಬಾರ್ದಂತಲ್ಲ. ಬಟ್ ಅಗೇನ್ ಕ್ವಶನ್ ಮಾರ್ಕ್ ಆನ್ ಯಾರು ಪ್ರೆಸಿಡೆಂಟ್ ಆಗಬೇಕು ಅಂತೇಳಿ. ವಿಜಯೇಂದ್ರ ಇರಬೇಕಾ ಬೇಡವಾ? ಆಮೇಲೆ ಈ ಸಾಮೂಹಿಕ ನಾಯಕತ್ವದ ಈ ಬೇಡಿಕೆಗಳು ವಿಜಯೇಂದ್ರ ಅಧ್ಯಕ್ಷ ಆದ ಬಳಿಕ ಇದೇ ಮೊದಲನೇ ಬಾರಿ ಬರ್ತಾ ಇರುವಂಥದ್ದಲ್ಲ. ಕಳೆದ ಬಾರಿ DV ಸದಾನಂದ ಗೌಡ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ನಮ್ಮ ಹತ್ರ ಯಾವ ಮಾತುಗಳನ್ನು ಕೇಳದೆ ತೀರ್ಮಾನವನ್ನು ತೆಗೆದುಕೊಂಡ್ರು. ಅದಾದ ಬಳಿಕ DV ಸದಾನಂದ ಗೌಡ ಹೋಗಿ ಮತ್ತೆ ಎಲ್ಲ ಸರಿ ಹೋಯ್ತು ಅನ್ನೋ ಲೆವೆಲಿಗೆ ಬಂತು. ಸೊ ಪಕ್ಷಕ್ಕೆ ಈಗ ಇಲ್ಲಿ ಮೇಲ್ನೋಟಕ್ಕೆ ಇದು ಸಾಮೂಹಿಕ ನಾಯಕತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇಲ್ನೋಟಕ್ಕೆ ಸ್ಪಷ್ಟ ಅಂತ ಆಗ್ತಿದೆ, ಇಟ್ ಇಸ್ ಪ್ಯೂರ್ ಬ್ಯಾಟಲ್ ಬಿಟ್ವೀನ್ ಯಡಿಯೂರಪ್ಪ ಬಣ ಮತ್ತು BL ಸಂತೋಷ್ ಬಣ ಅಷ್ಟೆ. ಸೊ ಮೋದಿ ಮತ್ತು ಶಾ ಇವರಿಷ್ಟೇ ನಿಭಾಯಿಸಬೇಕು. ಬಟ್ ಮೋದಿ ಮತ್ತು ಶಾಗೂ ಎಗೇನ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಆಗಿರುವಂಥ ಹೊಡೆತ ಮತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಆಗಿರುವಂಥ ಹೊಡೆತದಿಂದ ಕರ್ನಾಟಕದ ವಿಚಾರಕ್ಕೆ ಅಷ್ಟು ಸುಲಭದಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವರು ಕೈಯಲ್ಲಿ ಕೂಡ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗ್ತಾ ಇರಲಿಲ್ಲ, ಬೇರೆ ಯಾರನ್ನಾದ್ರೂ ತಂದು ಹೊಸ ಪ್ರಯೋಗವನ್ನು ಮೋದಿ ಶಾ ಮಾಡ್ತಾ ಇದ್ದರು, ಬೇರೆ ಯಾರಿಗಾದರೂ ಅವಕಾಶ ಸಿಗ್ತಾ ಇತ್ತು. ಬಟ್ ಮೋದಿ ಶಾ ಆಗುವಂಥ ತಾಕತ್ತಿಲ್ಲ ಈಗ, ವಿಶೇಷವಾಗಿ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಸುಲಭ ಇಲ್ಲ. BJPಯ ದುರ್ದಿನಗಳು ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕಿತ್ತು. ಬಟ್ BJPಯ ಒಳಗಡೆ ಆಗಿರುವಂಥ ಈ ವಿಭಜನೆ ಇದೆಯಲ್ಲ,
ಇದು ಸದ್ಯದ ಮಟ್ಟಿಗಂತೂ ಖಂಡಿತವಾಗಿ ಇದು ಸರಿ ಹೋಗುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ವಿಜೇಂದ್ರನಂತಹ ಒಬ್ಬ ಭ್ರಷ್ಟ ಇಲ್ಲ, ಅವನಿಗೆ ಐಡಿಯಾಲಜಿಯೇ ಇಲ್ಲ ಅಂಥೇಳಿ ಒಬ್ಬ ನಾಯಕ ಬೀದಿಯಲ್ಲಿ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಯಾವ ಮುಖ ಇಟ್ಕೊಂಡು ವಿಜಯೇಂದ್ರ ಪಕ್ಷದ ಕಾರ್ಯಕರ್ತರ ಹತ್ರ ಹೋಗ್ಬೋದು, ಯಾವ ಮುಖ ಇಟ್ಕೊಂಡು ವಿಜಯೇಂದ್ರ ನಾನು ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು 2028ಕ್ಕೆ ನಿಮಗೆ ಕೊಡ್ತೀನಿ ಅಂತೇಳಿ ಜನರ ಬಳಿಗೆ ಹೋಗಲಿಕ್ಕೆ ಸಾಧ್ಯ? ಸೊ ಮೊರಾಲಿಟಿ ಕ್ವಶನ್, ನೈತಿಕತೆಯ ಪ್ರಶ್ನೆ. ಈ ನೈತಿಕತೆಯ ಪ್ರಶ್ನೆ ಒಂದ್ ಕಡೆ ಆದ್ರೆ ಇನ್ನೊಂದು ಈ ಸರ್ವಾಧಿಕಾರಿ ಅಂತ ನಡ್ಕೊಳ್ತಾ ಇದ್ದಾರೆ ವಿಜೇಂದ್ರ ಎನ್ನುವಂತಹ ಮಾತುಗಳನ್ನ ಏನು ಆಡ್ತಾ ಇದ್ದಾರೆ ವಿಜೇಂದ್ರರವರ ವಿರೋಧಿಗಳು. ವೇರ್ ಇಟ್ ಈಸ್ ಆಲ್ ಕಮಿಂಗ್ ಫ್ರಮ್ ಅನ್ನೋದನ್ನ ನೋಡೋದಾದ್ರೆ, ಇವಾಗ ಏನು ಪಕ್ಷದ ವರಿಷ್ಠರಾಗಿ ಮೋದಿ ಅವರು ಹಾಗೆ ಅಮಿತ್ ಶಾ ಅವರು ಏಕಪಕ್ಷೀಯವಾಗಿ ನಡೆದುಕೊಳ್ತಾ ಇದ್ದಾರೆ, ಅದೇ ರೀತಿಯಾದಂತಹ ಏನು ಇಮಿಟೇಷನ್ ಅನ್ನ ಮಾಡ್ತಾ ಇದ್ದಾರೆ ಅನ್ಕೊಳ್ತೀನಿ ಈ ವಿಜೇಂದ್ರರವರು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು. ಖಂಡಿತವಾಗಿಲ್ಲ, ಅದೊಂದು ಅವ್ರ ಮನಸ್ಸಿನಲ್ಲಿ ಇದೆ. ಅವ್ರ ಲೀಡರೇ ಆತರ ಮಾಡ್ತಿರುವಾಗ ಲೀಡರ್ ಅನ್ನ ಅನುಕರಣೆ ಮಾಡೋದು ಕೂಡ ಅದ ಫಾಲೋಯರ್ ಆಗಿ ಅವರ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಮೇಲ್ಗಡೆಯಿಂದ ಬಂದಿರುವಂತಹ ಗುಣಲಕ್ಷಣಗಳದು. ಆಮೇಲೆ ವಿಜೇಂದ್ರ ಜೂನಿಯರ್ ಅಂತ ಜಾರಕಿಹೊಳಿ ಹೇಳಿರೋದ್ರಿಂದಾಗಿ ಯಾರೋಲ್ಲೂ ಇವತ್ತು ಫಸ್ಟ್ ಎಲೆಕ್ಷನ್ ವಿನ್ ಆಗಿರೋದು ಶಿಕಾರಿಪುರದಲ್ಲಿ, ಅದು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಮ್ಮ ಕಾರಣದಿಂದ ಅಂಥೇಳಿ. ಇಲ್ಲದಿದ್ದರೆ ಖಂಡಿತವಾಗಿ ವಿಜೇಂದ್ರ ಈ ಸಲ ಅನ್ಲೆಸ್ ಕಾಂಗ್ರೆಸ್ನವರ ಬೆಂಬಲ ಇಲ್ಲದಿದ್ದರೆ ವಿಜೇಂದ್ರ ಈ ಸಲ 100ಕ್ಕೆ 100 ಶಿಕಾರಿಪುರದಲ್ಲಿ ಸೋಲ್ತಾ ಇದ್ರು. ಅಪ್ಪ ಚುನಾವಣಾ ನಿವೃತ್ತಿ ತೆಗೆದುಕೊಂಡಾಯ್ತು, ಮಗ ಫಸ್ಟ್ ಎಲೆಕ್ಷನ್ನಲ್ಲೇ ಸೋಲ್ತಾ ಇದ್ರು. ಬಟ್ ಡಿ ಕೆ ಶಿವಕುಮಾರ್ ಜೊತೆ ತುಂಬ ಚೆನ್ನಾಗಿದ್ದಾರೆ ವಿಜೇಂದ್ರ, ತುಂಬ ಲೆಕ್ಕಾಚಾರಗಳಿದೆ. ಸೊ ಆ ಭಿಕ್ಷೆಯನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಸೊ ಒಬ್ಬ ಜೂನಿಯರ್ ಆದವನು ಬಂದು ಜಾರಕಿಹೊಳಿ ಅಂಥವರಿಗೆ, ಯತ್ನಾಳ್ ಅಂಥವರಿಗೆ ಅಥವಾ ಉಳಿದ ನಾಯಕರಿಗೆ ಬಂದು ನಾನು ಹಾಗೆ ನಾನು ಹೀಗೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ಯಾರು ಕೂಡ ಒಪ್ಕೊಳ್ಳಲ್ಲ. ಇನ್ನು ಈ ಜೂನಿಯರ್ ಸೀನಿಯರ್ ಅನ್ನುವಂತಹ ವಿಚಾರ ಬಂದಾಗ ಅಕ್ಷಯ್, ಇಲ್ಲೊಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ನಾನು. ಅಂದ್ರೆ ಫಾರ್ ಎಕ್ಸಾಂಪಲ್ AICC ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವರು ಇದ್ರು, ಅವರಿಗೆ ಸಾಕಷ್ಟು ಅನುಭವ ಇಲ್ಲದೆ ಇದ್ರು ಕೂಡ ಸಾಕಷ್ಟು ಹಿರಿಯ ನಾಯಕರಾಗಿದ್ದಂತಹ ಖರ್ಗೆ ಸೇರಿದಂತೆ ಮುಂತಾದ ಹಿರಿಯ ನಾಯಕರೆಲ್ಲರೂ ಕೂಡ ಈ ಜೂನಿಯರ್ ಆಗಿದ್ದಂತಹ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳ್ತಾ ಇದ್ರು. ಸೊ ಇಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಅಥವಾ ಪಕ್ಷದ ವರಿಷ್ಠರಾಗಿ ಇರಬೇಕಾದಂತಹ ವರ್ಚಸ್ಸನ್ನ ರಾಹುಲ್ ಗಾಂಧಿ ಅವರು ಹೊಂದಿದ್ರು. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಲೆಕ್ಕಾಚಾರನೆ ಉಲ್ಟಾ ಆಗಿದೆ. ಸೊ ಇಲ್ಲಿ ರೀಸನ್ ಏನು ಅಂತ ಹೇಳಿದ್ರಲ್ಲ, ಯಡಿಯೂರಪ್ಪ ವಿರುದ್ಧ BL ಸಂತೋಷ್ ಬಣಕ್ಕೆ ಏನು ಶತಶತಮಾನಗಳ ದ್ವೇಷ, ಸಿಟ್ಟು, ಸೇಡು, ಹಗೆ ಅವು ಯಡಿಯೂರಪ್ಪ ಅವರ ಚುನಾವಣಾ ನಿವೃತ್ತಿಯೊಂದಿಗೆ ಮುಗಿಬೇಕಿತ್ತು. ಬಟ್ ಅದು ಕ್ಯಾರಿ ಫಾರ್ವರ್ಡ್ ಆಗಿದೆ ಈಗ. ಕಾರಣ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಉತ್ತರಾಧಿಕಾರಿಯಾಗಿ, ಯಡಿಯೂರಪ್ಪ ಉತ್ತರಾಧಿಕಾರಿಯಾಗಿ ಬಂದು ಕೂತ್ಕೊಂಡಿರುವಂಥದ್ದು. ಸೊ ಯಡಿಯೂರಪ್ಪ ಮೇಲಿನ ದ್ವೇಷ ಈಗ ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಜೂನಿಯರ್ ಇವನು ಯಾಕೆ ಬಂದ ಅಂತೇಳಿ ಅಷ್ಟೇ ಸಿಂಪಲ್. ಯಡಿಯೂರಪ್ಪ ಬಂದಾಯ್ತಲ್ಲ, ಇವನು ಯಾಕೆ ಬಂದ? BL ಸಂತೋಷ್ ವಾಂಟ್ ಟು ಬಿಕಮ್ ಕರ್ನಾಟಕ ಚೀಫ್ ಮಿನಿಸ್ಟರ್. ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಅಥವಾ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಪೇಶ್ವೆ ಬ್ರಾಹ್ಮಣ ಪ್ರಹ್ಲಾದ್ ಜೋಶಿ ಆ ಟೀಮ್ ಇದೆಯಲ್ಲ, ಇಟ್ ಈಸ್ ಸ್ಟಿಲ್ ಹೆವಿ ಆ್ಯಕ್ಟಿವ್ ಇದೆ, ಅದು ಆ್ಯಕ್ಟಿವ್ ಮಾಡೆಲ್ ಇದೆ. ಸೊ ಸರ್ಕಾರವನ್ನು ಬೀಳಿಸ್ತೀವಿ, ಸಿದ್ದರಾಮಯ್ಯನವರ ಸರ್ಕಾರವನ್ನೇ ಬೀಳಿಸ್ತೀವಿ ಅಂತ ಪಾದಯಾತ್ರೆ ಹೊರಟಂಥವರ ಪಕ್ಷದಲ್ಲೇ ಪಕ್ಷದ ಅಧ್ಯಕ್ಷನನ್ನೇ ಸ್ಟ್ರೈಕ್ ಡೌನ್ ಮಾಡ್ತಾ ಇದ್ದಾರೆ. ಇವನೊಬ್ಬ ಭ್ರಷ್ಟ, ಇವನಿಗೆ ಐಡಿಯಾಲಜಿನೇ ಇಲ್ಲ, ಇವನೊಬ್ಬ ಜೂನಿಯರ್ ಬಚ್ಚ ಎನ್ನೋ ಲೆವೆಲ್ಗೆ ಪಕ್ಷದವರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೌ ದೀಸ್ ಪೀಪಲ್ ವಿಲ್ ಈವನ್ ಟ್ರೈ ಟು ಕೊಲ್ಯಾಪ್ಸ್ ದಿ ಕಾಂಗ್ರೆಸ್ ಗವರ್ಮೆಂಟ್? ಒಗ್ಗಟ್ಟಿಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ ಖಂಡಿತವಾಗಿಯೂ.